ನಮಸ್ಕಾರ ವೀಕ್ಷಕರೇ, ವಿವಿಧ ದೇಗುಲಗಳನ್ನು ಅದರ ಇತಿಹಾಸವನ್ನು ಪರಿಚಯಿಸುವ ವಿಶೇಷ ಕಾರ್ಯಕ್ರಮವೇ ದಿವ್ಯ ಸನ್ನಿಧಾನ. ಈಗಾಗಲೇ ಹಲವು ದೇವಾಲಯಗಳ ಬಗ್ಗೆ ಐತಿಹ್ಯಗಳನ್ನು ತಿಳಿಸಿದ್ದು, ಮುಂದುವರೆದಂತೆ ಇಂದು ಕೂಡ ಒಂದು ದೇವಸ್ಥಾನದ ಪರಿಚಯ ಮಾಡಿಕೊಡ್ತೇವೆ. ಬನ್ನಿ, ನಾನು ನಿಮ್ಮ ವಿನೋದ್ ಎಂ ಚೌಹಾಣ್. ಯಾಣ ಈ ಹೆಸರು ಕೇಳಿಯೇ ಇರ್ತೀರ ಬಿಡಿ. ಯಾಕಂದರೆ ಕರ್ನಾಟಕದಲ್ಲಿ ಯಾಣ ಎಂದರೆ ತಿಳಿಯದವರೇ ಇಲ್ಲ. ಅಂತಹದ್ದೇ ಸ್ಥಳವೊಂದು ನಮ್ಮ ಗಡಿನಾಡಲ್ಲಿ ಇದೆ. ಅದು ಗೊತ್ತೇ? ಕೆಲವರಿಗೆ ಮಾತ್ರ ಇದರ ಪರಿಚಯವಿರಬಹುದು, ಬಿಟ್ಟರೆ ಸಾಕಷ್ಟು ಮಂದಿಗೆ ಇದರ ಮಾಹಿತಿ ಅಷ್ಟಾಗಿ ಇಲ್ಲವಂತಲೇ ಹೇಳ್ಬೋದು. ಇನ್ನೇಕೆ ತಡ, ವಿಡಿಯೋನೊಮ್ಮೆ ನೋಡಿಬಿಡಿ, ನಿಮಗೆ ಸಂಪೂರ್ಣ ಮಾಹಿತಿ ಸಿಗುತ್ತೆ. ನಮ್ಮ ಕರ್ನಾಟಕದ ಉತ್ತರ ಕನ್ನಡ ಜಿಲ್ಲೆಯಲ್ಲಿರುವ ಯಾಣ ಬಹುಪ್ರಸಿದ್ಧ. ಇಲ್ಲಿರುವ ಕಲ್ಲಿನ ಶಿಲಾವಿನ್ಯಾಸವು ಲಕ್ಷಾಂತರ ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿವೆ. ಬೇಸಿಗೆ ಕಾಲದಲ್ಲಿಯೂ ಕೂಡ ಇಲ್ಲಿ ತಂಪಾದ ವಾತಾವರಣದೊಂದಿಗೆ ಇಲ್ಲಿಗೆ ಬರುವ ಪ್ರವಾಸಿಗರಿಗೆ ಮನಸೋಲ್ಲಾಸ ನೀಡುತ್ತದೆ. ಆದರೆ ಅನೇಕರು ನಮಗೆ ರಜೆ ಸಿಗೋಲ್ಲ, ನಾವು ಅಷ್ಟು ದೂರ ಹೋಗೋಕೆ ಆಗೋಲ್ಲ ಎನ್ನುವವರು ಇದ್ದಾರೆ. ಅಂತವರು ಅಷ್ಟು ದೂರ ಹೋಗುವ ಬದಲಾಗಿ ಹತ್ತಿರದಲ್ಲೇ ಇರುವ ಬಳ್ಳಾರಿಯ ಯಾಣಕ್ಕೆ ಹೋಗಬಹುದು. ಹೌದು, ಉತ್ತರ ಕನ್ನಡದಲ್ಲಿನ ಯಾಣದ ಶಿಲಾವಿನ್ಯಾಸವನ್ನೇ ಸರಿಸುಮಾರು ಹೋಲುವ ಕಲ್ಲುಗಳು ಬಳ್ಳಾರಿ ಜಿಲ್ಲೆಯಲ್ಲಿರುವುದು ವಿಶೇಷ. ಬಳ್ಳಾರಿಯಿಂದ ಕೇವಲ 40 ಕಿಲೋಮೀಟರ್ ಆಸುಪಾಸಿನಲ್ಲೇ ಇರುವ ಗ್ರಾಮವೊಂದರಲ್ಲಿ ಈ ಕಲ್ಲುಗಳ ಶಿಲಾವಿನ್ಯಾಸ ಕಂಡುಬರುತ್ತವೆ. ಸಂಡೂರಿನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿರುವ ಉಬ್ಬಲಗಂಡಿ ಎಂಬ ಗ್ರಾಮದಲ್ಲಿ ಎತ್ತರಕ್ಕೆ ಚಾಚಿ ನಿಂತಿರುವ ಬೃಹದಾಕಾರದ 2 ಶಿಲಾ ಶಿಖರಗಳು ಯಾಣದಲ್ಲಿರುವ ಶಿಖರಗಳಂತೆ ಕಂಡುಬರುತ್ತವೆ. ಯಾಣದಲ್ಲಿರುವ ಬಂಡೆಗಳು ಕಪ್ಪು ಬಣ್ಣವಾದ್ರೆ ಉಬ್ಬಲಗಂಡಿಯ ಬಂಡೆಗಳು ನಸುಗೆಂಪು ಬಣ್ಣದಲ್ಲಿವೆ. ಸಂಜೆಯ ವೇಳೆಯಲ್ಲಿ ಸೂರ್ಯನ ರಶ್ಮಿಗೆ ತನ್ನ ಸೊಬಗನ್ನ ಮತ್ತಷ್ಟು ಹೆಚ್ಚಿಸಿಕೊಂಡು ನಯನ ಮನೋಹರವಾಗಿ ಕಾಣುತ್ತವೆ. ಎತ್ತರವಾದ ಕಲ್ಲಿನ ಗೋಪುರಗಳಂತೆ ಕಾಣುವ ನಸುಗೆಂಪು ಬಣ್ಣದ 2 ಬಂಡೆಗಳ ನಡುವೆ ವೀರಭದ್ರೇಶ್ವರ ಮತ್ತು ದುರ್ಗಾ ಮಾತೆಯ ದೇವಾಲಯಗಳು ಇದ್ದು ನಿತ್ಯ ಪೂಜಾ ಕೈಂಕರ್ಯಗಳು ನಡೆಯುತ್ತಲೇ ಇರುತ್ತವೆ. ಅಲ್ಲದೆ ದೇವಾಲಯದ ಹಿಂಭಾಗದಲ್ಲಿರುವ ಬೆಟ್ಟ ಗುಡ್ಡಗಳಿಂದ ಹರಿದು ಬರುವ ನೀರು ದೇವಾಲಯದ ಎಡಭಾಗದಲ್ಲಿ ಚಿಕ್ಕದಾದ ಜಲಪಾತದಂತೆ ಸದಾಕಾಲ ಜುಳುಜುಳು ನಾದದೊಂದಿಗೆ ಹರಿಯುತ್ತಿದ್ದು ಪ್ರವಾಸಿಗರನ್ನ ಮತ್ತಷ್ಟು ಆಕರ್ಷಿಸುತ್ತಿದೆ. ಎಂತಹ ಬಿರು ಬೇಸಿಗೆ ಇದ್ದರೂ ಇಲ್ಲಿ ನೀರು ಹರಿಯುವುದು ಮಾತ್ರ ನಿಲ್ಲುವುದಿಲ್ಲ. ಪ್ರಕೃತಿ ವೈಪರೀತ್ಯದಿಂದ ನೀರಿನ ಪ್ರಮಾಣ ಕಡಿಮೆಯಾಗಬಹುದೇ ಹೊರತು ನೀರು ಹರಿಯುವುದು ಮಾತ್ರ ನಿಲ್ಲುವುದಿಲ್ಲ. ಸಂಡೂರಿನಿಂದ 30 ಕಿಲೋಮೀಟರ್, ಹೊಸಪೇಟೆಯಿಂದ 65 ಕಿಲೋಮೀಟರ್, ಬಳ್ಳಾರಿಯಿಂದ ತಮಟಿ ಮಾರ್ಗವಾಗಿ ಸಾಗಿದ್ರೆ 40 ಕಿಲೋಮೀಟರ್ ದೂರದಲ್ಲಿರುವ ಉಬ್ಬಲಗಂಡಿಗೆ ಸರಿಯಾದ ಸಾರಿಗೆ ಸೌಕರ್ಯ ಇಲ್ಲದಿರುವುದರಿಂದ ಈ ಪ್ರದೇಶ ಹೆಚ್ಚಿನದಾಗಿ ಯಾರಿಗೂ ತಿಳಿದಿಲ್ಲ ಎಂದ್ರೂ ತಪ್ಪಾಗಲಾರದು. ಈ ಭಾಗದ ಜನರಿಗೆ ಇದು ಪ್ರವಾಸಿ ಸ್ಥಳವಾಗಿ ಕಾಣದೇ ಇರಬಹುದು, ಆದರೆ ಪ್ರವಾಸ ಮಾಡುವ ಜನರಿಗೆ ಇದು ಒಂದು ಪ್ರವಾಸಿ ತಾಣವಾಗಿಯೇ ಕಾಣುತ್ತದೆ. ಹಾಗಾಗಿ ಇಲ್ಲಿಗೆ ತೆರಳುವವರು ಸ್ವಂತ ವಾಹನಗಳಲ್ಲಿ ತೆರಳುವುದು ಒಳ್ಳೆಯದು. ಉಬ್ಬಲಗಂಡಿ ಸಣ್ಣ ಹಳ್ಳಿಯಾದುದರಿಂದ ನಮಗೆ ಬೇಕಾದಂತಹ ಊಟ, ವಸತಿ ಸೌಕರ್ಯಗಳು ಸಿಗುವುದು ಕೊಂಚ ಕಷ್ಟವೇ ಸರಿ. ಇನ್ನು ಪ್ರಚಾರದ ಕೊರತೆಯಿಂದಾಗಿ ಉಬ್ಬಲಗಂಡಿ ಯಾಣದ ಸೌಂದರ್ಯ ಹೆಚ್ಚಿನವರಿಗೆ ತಿಳಿದಿಲ್ಲ. ಇನ್ನು ಇದರ ಹಿಂದೆ ಹಾಗೂ ಸುತ್ತಮುತ್ತಲಿನಲ್ಲಿಯೇ ಗಣಿಗಾರಿಕೆ ನಡೆಯುತ್ತಿರುವುದರಿಂದ ಬಂಡೆಗಳ ಕೆಲವು ಭಾಗಗಳು ಹಾನಿಗೊಳಗಾಗಿವೆ. ಈ ಕಲ್ಲುಗಳ ಶಿಲಾ ವಿನ್ಯಾಸವು ಚಿತ್ರ ವಿಚಿತ್ರ ಆಕೃತಿಗಳ ಪದರಗಳಿಂದ ಕೂಡಿದ್ದು ಕೆಲವು ಕಡೆಗಳಲ್ಲಿ ಪದರಗಳು ಬೀಳುವಂತಿದೆ. ಧೈರ್ಯವಂತ ಕೆಲವು ಚಾರಣಿಗರು ಸಂಡೂರಿನ ಯಾಣದ ಶಿಲೆಗಳ ತುದಿಯನ್ನೇರಿ ಕುಳಿತುಕೊಳ್ಳುವ ಸಾಹಸವನ್ನು ಕೂಡ ಮಾಡುತ್ತಾರೆ.
ಯಾಣದಂತೆ ಕಾಣುವ ಈ ಶಿಲಾಪದರಗಳ ಮಧ್ಯಭಾಗದಲ್ಲಿಯೇ ನೆಲೆಸಿದ್ದಾರೆ ಶ್ರೀ ವೀರಭದ್ರೇಶ್ವರರು ಹಾಗೂ ಪಾರ್ವತಿ ಅಮ್ಮನವರು. ಅವರ ದರ್ಶನವೂ ಮಾಡೋಣ ಬನ್ನಿ. ಇನ್ನು ಇಲ್ಲಿ ನೆಲೆಸಿರುವ ವೀರಭದ್ರೇಶ್ವರನ ಕುರಿತಾಗಿ ನೋಡುವುದಾದ್ರೆ ಈ ದೇವಸ್ಥಾನ ತುಂಬಾನೇ ಹಳೆಯದ್ದಾಗಿತ್ತು. ಸದ್ಯ ಪೂಜಾರಿಕೆ ಮಾಡುತ್ತಿರುವವರ ತಾತ ಮುತ್ತಾತನ ಕಾಲದಿಂದಲೂ ಇದ್ದು ಚಿಕ್ಕದಾಗಿತ್ತು. ಅಲ್ಲದೆ ಕಾಡಿನ ಅಂಚಿನಲ್ಲಿ ಇರುವುದರಿಂದ ಹೆಚ್ಚಿನ ಪ್ರಚಾರವೂ ಇಲ್ಲವಾಗಿತ್ತು. ಕಳೆದ 30 ವರ್ಷಗಳ ಹಿಂದೆ ದೇವಸ್ಥಾನ ಬಲಭಾಗದಲ್ಲಿರುವ ಬೆಟ್ಟದ ಮೇಲಿಂದ ಒಂದು ಬೃಹತ್ತಾದ ಬಂಡೆಗಲ್ಲು ಉರುಳಿ ಬಿದ್ದಿತ್ತಂತೆ. ಆ ಬಂಡೆಗಲ್ಲು ದೇವಸ್ಥಾನದ ಮೇಲೆ ಬಿದ್ದು ದೇವಸ್ಥಾನವು ಹಾಳಾಗಿತ್ತು. 30 ವರ್ಷದಿಂದ ಈಚೆಗೆ ದೇವಸ್ಥಾನವನ್ನ ಪುನರುಜ್ಜೀವನ ಮಾಡಲಾಗಿ ಸ್ವಲ್ಪ ಪ್ರಚಾರವೂ ಸಿಕ್ಕಂತಾಗಿ ಹೆಚ್ಚಿನ ಭಕ್ತಾದಿಗಳು ದೇವಸ್ಥಾನಕ್ಕೆ ಬರುತ್ತಿದ್ದಾರೆ. ಅಷ್ಟೇ ಅಲ್ಲದೆ ಕಳೆದ ಕೆಲ ವರ್ಷಗಳ ಹಿಂದೆ ನಿಧಿಯಾಸೆಗೆ ದೇವರ ಮೂರ್ತಿಯನ್ನ ಕದ್ದೊಯ್ದಿದ್ರಂತೆ. ಅದಕ್ಕಾಗಿ ಮತ್ತೆ ಹೊಸ ಮೂರ್ತಿಯನ್ನ ಮಾಡಿಸಿ ಪ್ರತಿಷ್ಠಾಪನೆ ಮಾಡಿ ಪೂಜಿಸಲಾಗುತ್ತಿದೆ. ಇಲ್ಲಿ ನೆಲೆಸಿರುವ ವೀರಭದ್ರೇಶ್ವರನ ಮಹತ್ವ ಸಾಕಷ್ಟಿದ್ದು ಬೇಡಿ ಬಂದ ಭಕ್ತರನ್ನ ಸಲಹಿದ ಅದೆಷ್ಟೋ ಉದಾಹರಣೆಗಳು ಇವೆಯಂತೆ. ವೀರಭದ್ರನನ್ನ ನಂಬಿ ಹರಕೆ ಹೊತ್ತುಕೊಂಡ್ರೆ ಅದು ಖಂಡಿತವಾಗಿಯೂ ನೆರವೇರುತ್ತದೆ ಎಂಬ ನಂಬಿಕೆಯು ಇಲ್ಲಿನ ಗ್ರಾಮಸ್ಥರಲ್ಲಿದೆ. ಇಲ್ಲಿ ಪ್ರತಿನಿತ್ಯ ಬೆಳಗ್ಗೆ ಹಾಗೂ ಸಂಜೆ ಪೂಜೆ ಸಲ್ಲಿಸಲಾಗುತ್ತದೆ. ಅಲ್ಲದೆ ಪ್ರತಿ ಅಮಾವಾಸ್ಯೆಯ ದಿನದಂದು ಅನ್ನದಾನವೂ ನಡೆಯುತ್ತದೆ. ಯುಗಾದಿ ಹಬ್ಬದಲ್ಲಿ ರಥೋತ್ಸವವೂ ನಡೆಯುತ್ತದೆ ಎಂದು ಸ್ಥಳೀಯ ಪೂಜಾರಿಕೆ ಮಾಡುವವರು ಹೇಳುತ್ತಾರೆ. ಗ್ರಾಮಸ್ಥರು ಹೇಳುವಂತೆ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದಾಗಿನಿಂದಲೂ ಭಕ್ತರ ಸಂಖ್ಯೆ ಹೆಚ್ಚಾಗಿದೆಯಂತೆ. ಅಲ್ಲದೆ ಹೊಸ ರಥವನ್ನ ಸಹ ನಿರ್ಮಾಣ ಮಾಡಲಾಗಿ ಉಬ್ಬಲಗಂಡಿ ಸೇರಿದಂತೆ ಸುತ್ತಮುತ್ತಲಿನ ಹಳ್ಳಿಯ ಜನರು ಈ ಜಾತ್ರೆಯಲ್ಲಿ ಸೇರಿಕೊಂಡು ರಥೋತ್ಸವವನ್ನ ಯಶಸ್ವಿಗೊಳಿಸುತ್ತಾರೆ. ಉಪ್ಪಲಗಂಡಿ ಪುಣ್ಯ ಕ್ಷೇತ್ರದಲ್ಲಿ ಮೆರೆಯುವಂತ ಗಂಡಿ ವೀರಭದ್ರ ದೇವರ ಮಠಕ್ಕೆ ದಾನ ಕೊಟ್ಟಿದ್ದು ನಿಮಗೆ. ಶ್ರೀ ಗುರು ಗಂಡಿ ವೀರಭದ್ರ ದೇವರ ಮಠಕ್ಕೆ ದಾನ ಕೊಟ್ಟಿದ್ದು ನಿಮಗೆ. ಕೊಡದೆ ಬಚ್ಚಿಟ್ಟಿದ್ದು ಪರರಿಗೆ. ಗಂಡಿ ವೀರಭದ್ರ ದೇವರ ಮಠಕ್ಕೆ ದಾನ ಕೊಟ್ಟಿದ್ದು ನೀವು ಕೆಟ್ಟಿದ್ದನೆ ಬೇಡಿರಿ. ಅದು ಮುಂದೆ ಒಂದು ದಿನ ನಿಮಗೆ, ನಿಮ್ಮ ಮಕ್ಕಳಿಗೆ ಮತ್ತು ಮೊಮ್ಮಕ್ಕಳಿಗೆ ಗಂಡಿ ವೀರಭದ್ರ ದೇವರು ಇಂಥ ಗಂಡು ಕಟ್ಟಿಟ್ಟ ಬುದ್ಧಿ ನೋಡು ಸರ್ವಜ್ಞ. ನೀವೆಲ್ಲರೂ ಮರೆಯದಿರಿ ಗಂಡಿ ವೀರಭದ್ರ ದೇವರ
ಶ್ರೀ ಗುರು ವೀರಭದ್ರೇಶ, ನಿಮ್ಮ ಪಾದಾರವಿಂದಗಳಿಗೆ ತ್ರಿಕಾಲ ಶರಣು ತಂದೆ. ನಮ್ಮನ್ನು ಈ ಭಕ್ತರನ್ನು ಕಾಯಬೇಕು ನೀನು ಇನ್ನು ಮುಂದೆ. ದೇವ ಏ ಶಂಭೋ, ನೋಡು ಕಂಡೆ ವೀರಭದ್ರ ದೇವರ ಪವಾಡವನ್ನು ತೋರಿಸುವೆನು, ಸತ್ಭಕ್ತರು ನೀವು ಕೇಳಬೇಕು. ಏ ದೇವ, ಶಿವನ ಉರಿ ನೇತ್ರದಿಂದ ಉದ್ಭವಿಸಿದ ಗಂಡಿ ವೀರಭದ್ರ ದೇವರನ್ನ ಪವಾಡವನ್ನು ಹೇಳುವೆನು, ಸರ್ವ ಸದ್ಭಕ್ತರು ನೀವು ಕೇಳಬೇಕು. ನೀವು ಮುಂದೆ ನೋಡಬೇಕು. ಏ ದೇವ, ಈ ಕಲಿಯುಗದ ಜನರು ಗಂಡಿ ವೀರಭದ್ರ ದೇವರನ್ನು ಪರೀಕ್ಷೆ ಮಾಡಬೇಕೆಂದುಕೊಂಡು ಪೂರ್ವ ದಿಕ್ಕಿನಿಂದ ಒಬ್ಬ ಬಾಲಕನು ಬರುತ್ತಾನೆ. ಬಂದು ಗಂಡಿ ವೀರಭದ್ರ ದೇವರಿಗೆ ನಮಸ್ಕಾರವನ್ನು ಮಾಡಿ, ಅಪ್ಪ ವರ ವೀರಭದ್ರ, ಈ ಕಲಿಯುಗದ ಜನರ ಕಣ್ಣಿಗೆ ನೀನು ಹೊರನೋಟಕ್ಕೆ ಹೇಗೆ ಕಾಣುವಿ ತಂದೆ ಎಂದು ಕೇಳುತ್ತಾನೆ. ಆ ಬಾಲಕನಿಗೆ ವೀರಭದ್ರ ದೇವರು ಅಗೋ ನೋಡು, ತನ್ನ ಜೋಳಿಗೆಯಿಂದ ತೆಗೆದು ಈ ಉತ್ತುತ್ತಿ ಹಣ್ಣನ್ನು ತುಂಬಿ ಕಳಿಸುತ್ತಾನೆ. ಆ ಬಾಲಕನು ಕೇಳುತ್ತಾನೆ, ಅಪ್ಪ ಕಲಿಯುಗದ ಕಾಮಧೇನೆನಿಸಿಕೊಂಡಂತವರ ವೀರಭದ್ರ, ಈ ಉತ್ತುತ್ತಿ ಹಣ್ಣು ಏತಕ್ಕಾಗಿ ತುಂಬಿರುವೆ? ಕೆಲವೋ ಬಾಲಕ, ಹೇಳುವನು ಕೇಳು. ಒಳಗಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರವೆಂಬ ಬೀಜವನ್ನು ಬಿಸಾಕು. ನೋಡು, ಹೊರಗಿರುವ ಅಮೃತವನ್ನು ನೀನು ಸವಿ. ನಾನು ಅಮೃತಮಯನಾಗಿದ್ದೇನೆ ಎಂದು ಹೇಳುತ್ತಾನೆ. ಆ ಬಾಲಕನು ವೀರಭದ್ರ ದೇವರ ಪಾದಾರವಿಂದಗಳಿಗೆ ಶಿರಸ್ರಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಪೂರ್ವ ದಿಕ್ಕಿಗೆ ಪ್ರಯಾಣ ಬೆಳೆಸುತ್ತಾನೆ. ಪಶ್ಚಿಮ ದಿಕ್ಕಿನಿಂದ ಇಲ್ಲಪ್ಪ ಬಾಲಕನು ಬರುತ್ತಾನೆ. ಅಪ್ಪ ವೀರಭದ್ರ, ನೀನು ಹೊರನೋಟಕ್ಕೆ ಬಹಳ ಸಿಹಿಯಾಗಿ ಕಾಣಿಸುವೆ. ಈ ಕಲಿಯುಗದ ಜನರು ಕೇಳುತ್ತಾರೆ, ಒಳನೋಟಕ್ಕೆ ಹೇಗೆ ಕಾಣುವೆ ತಂದೆ ಎಂದು ಕೇಳುತ್ತಾನೆ. ವೀರಭದ್ರ ದೇವರು ಆ ಬಾಲಕನಿಗೆ ಬಾಳೆ ಹಣ್ಣನ್ನು ತುಂಬಿ ಕಳಿಸುತ್ತಾನೆ. ಅಪ್ಪ ವೀರಭದ್ರ, ಬಾಳೆ ಹಣ್ಣು ನನಗೆ ತಕ್ಕಾಗಿ ತುಂಬಿರುವೆ. ಬಾಲಕ, ಹೊರಗಿರುವ ದುರ್ಬುದ್ಧಿ, ದುರಹಂಕಾರ, ದುರ್ಚಟವೆಂಬ ಶಿಪ್ಪೆಯನ್ನು ಬಿಸಾಕು. ಹೊರಗಿರುವ ದುರ್ಬುದ್ಧಿ, ದುರಹಂಕಾರ, ದುರ್ಚಟವೆಂಬ ಶಿಪ್ಪೆಯನ್ನು ಬಿಸಾಕು. ಒಳಗಿರುವ ಅಮೃತವನ್ನು ನೀನು ಸವಿ. ನಾನು ಅಮೃತಮಯನಾಗಿದ್ದೇನೆ ಎಂದು ಹೇಳುತ್ತಾನೆ. ಅಲ್ಲಿಗೂ ಈ ಕಲಿಯುಗದ ಜನರು ಬಿಡಲಿಲ್ಲ. ಅಗೋ ಉತ್ತರ ದಿಕ್ಕಿನಿಂದ ಒಬ್ಬ ಯಜಮಾನನು ಬರುತ್ತಾನೆ. ಅಪ್ಪ ವೀರಭದ್ರ, ಗಂಡ ವೀರಭದ್ರ, ನೀನು ಒಳನೋಟಕ್ಕೂ ಸಿಹಿ, ಹೊರನೋಟಕ್ಕೂ ಸಿಹಿ, ಮಧ್ಯಮ ನೋಟಕ್ಕೆ ನೀನು ಹೇಗೆ ಕಾಣುವೆ ತಂದೆ ಎಂದು ಕೇಳುತ್ತಾರೆ. ಆ ಯಜಮಾನನ್ನು ಕರೆದು, ಏ ಯಜಮಾನ, ನನ್ನನ್ನು ನೀನು ಏನೆಂದು ಕೇಳುವೆ? ಮಧ್ಯಮ ನೋಟಕ್ಕೆ ನೀನು ಹೇಗೆ ಕಾಣುವೆ ತಂದೆ ಎಂದು ಕೇಳಿರುವೆ. ತೆಗೆದುಕೋ ಮಾವಿನ ಹಣ್ಣನ್ನು ತುಂಬಿ ಕಳಿಸುತ್ತಾನೆ. ತೆಗೆದುಕೋ ಮಾವಿನ ಹಣ್ಣನ್ನು ತುಂಬಿ ಕಳಿಸುತ್ತಾನೆ. ಅಪ್ಪ ವೀರಭದ್ರ, ಈ ಮಾವಿನ ಹಣ್ಣಿನ ಅರ್ಥವನ್ನು ನನಗೆ ಹೇಳುತ್ತಂದೆ. ಯಜಮಾನ, ಹೇಳುವನು ಕೇಳು. ಹೊರಗಿರುವ ದುರ್ಬುದ್ಧಿ, ದುರಹಂಕಾರ, ದುರ್ಚಟವೆಂಬ ಶಿಪ್ಪೆಯನ್ನು ಬಿಸಾಕು. ಒಳಗಿರುವ ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರವೆಂಬ ಗೊಟ್ಟವನ್ನು ಬಿಸಾಕು. ಮಧ್ಯಮ ನೋಟಕ್ಕೆ
ನನ್ನನ್ನು ಸವಿ, ನಾನು ಅಮೃತಮಯನಾಗಿದ್ದೇನೆ ಎಂದು ಹೇಳುತ್ತಾನೆ. ಆ ಯಜಮಾನನು ಏನು ಮಾಡುತ್ತಾನೆ? ಹುಬ್ಬಳ್ಳಿ ಪುರವಾಸ ಶ್ರೀ ವೀರಭದ್ರೇಶ ಉಗೆ 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 ಎಂದು ಶಿರಸ್ನಾಷ್ಟಾಂಗ ನಮಸ್ಕಾರವನ್ನು ಮಾಡಿ ಉತ್ತರ ದಿಕ್ಕಿಗೆ ಪ್ರಯಾಣ ಬೆಳೆಸುತ್ತಾನೆ. ಅಲ್ಲಿಗೂ ಈ ಕಲಿಯುಗದ ಜನರು ಬಿಡಲಿಲ್ಲ. ಒಬ್ಬ ಯಜಮಾನಿಯು ಅಣ್ಣಾದಂತ ಮುದುಕಿ ಬರುತ್ತಾಳೆ. ಅಪ್ಪ, ಏ ವೀರಭದ್ರ, ಎಲ್ಲಿರುವೆ ತಂದೆ? ಈ ಕಲಿಯುಗದ ಜನರು ಕೇಳುತ್ತಾರೆ. ನೀನು ಒಳನೋಟಕ್ಕೂ ಸಿಹಿ, ಹೊರನೋಟಕ್ಕೂ ಸಿಹಿ, ಮಧ್ಯಮ ನೋಟಕ್ಕೂ ಬಹಳ ಸಿಹಿ. ಈ ಬುದ್ಧಿವಂತ ಜನರು ಕೇಳುತ್ತಾರೆ, ನೀನು ಸಂಪೂರ್ಣ ಹೇಗೆ ಕಾಣುವಿ ತಂದೆ ಎಂದು ಕೇಳುತ್ತಾರೆ. ಆಗ ಗಂಡು ವೀರಭದ್ರ ದೇವರು ಸಾಕ್ಷಾತ್ ತನ್ನ ತಾಯಿ ಪಾರ್ವತಿಯೇ ಬಂದಿರಬಹುದೆಂದು ತಿಳಿದು ತಂದೆ ಪಾರ್ವತಿಯರನ್ನು ಹೃದಯ ಮಂದಿರದಲ್ಲಿ ಸ್ಥಾಪನೆ ಮಾಡಿಕೊಂಡು, ಅಮ್ಮ, ನನ್ನನ್ನು ಪರೀಕ್ಷೆ ಮಾಡಲಿಕ್ಕೆ ಬಂದಿರುವೆ ತಾಯಿ ಎಂದು ದೊಡ್ಡ ಕಲ್ಲು ಸಕ್ಕರೆ ಗಟ್ಟಿಯನ್ನು ತುಂಬಿ ಕಳಿಸುತ್ತಾನೆ. ಏ ಮಗನೇ ವೀರಭದ್ರ, ಈ ಕಲ್ಲು ಸಕ್ಕರೆ ನನಗೆ ತಕ್ಕಾಗಿ ತುಂಬಿರುವಿ. ಅಮ್ಮ, ನಿನಗೆ ಗೊತ್ತಿಲ್ಲವೇನು ತಾಯಿ? ಯಾವ ಭಕ್ತರು ಯಾವ ಕಾಲದಲ್ಲಿ ಬಂದು ನನ್ನನ್ನು ಪರೀಕ್ಷೆ ಮಾಡಿದರು, ನನ್ನನ್ನು ಎತ್ತ ಕಡೆ ಕಚ್ಚಿ ತಿಂದರು. ನಾನು ಅಮೃತಮಯನಾಗಿದ್ದೇನೆ ತಾಯಿ ಎಂದು ಹೇಳುತ್ತಾನೆ. ಆಗ ಶಿವಪಾರ್ವತಿಯರು ವೀರಭದ್ರ ದೇವರಿಗೆ ಪ್ರತ್ಯಕ್ಷರಾಗಿ ನಿಂತುಕೊಂಡು, ಈ ವೀರಭದ್ರ ಉಪ್ಪಲಗಂಡಿ ಪುಣ್ಯಕ್ಷೇತ್ರದಲ್ಲಿ ನೆಲೆಸಿ, ಉಪ್ಪಲಗಂಡಿಯಲ್ಲಿ ಗಂಡಿ ವೀರಭದ್ರ ದೇವರು ಎಂದು ನಾಮಕರಣ ನಿನಗೆ ಬರಲೆಂದು ಆಶೀರ್ವಾದಿಸಿ ನನ್ನ ಜಡಿಯಲ್ಲಿರುವ ಗಂಗೆಯನ್ನು ನೆಲಕ್ಕಪ್ಪಳಿಸಿದ ಕ್ಷಣವೇ ವೀರಭದ್ರ ದೇವರ ಎಡಭಾಗದಲ್ಲಿ ತಾನೇ ತಾನಾಗಿ ಹರಿದು ಬರುವಳ ಗಂಗೆ ಅಂದಿನಿಂದ ಇಂದಿನವರೆಗೂ ಈ ಪಾತಾಳ ಗಂಗೆಯು ಸದಾ ಹರಿತಿರುವಳ ದೇವ ಭದ್ರಕಾಳಿಯ ಮನೋಹರ ಕಡೆ ಕಡೆ. ಈ ದೇವಸ್ಥಾನವು ಬೆಟ್ಟದ ತಳಭಾಗದಲ್ಲಿ ಇರುವುದರಿಂದ ಯಾವಾಗಲೂ ತಂಪಾಗಿಯೇ ಇರುತ್ತದೆ. ಅದರಲ್ಲೂ ಮೇಲ್ಭಾಗದಲ್ಲಿ ಬೆಟ್ಟ, ಗುಡ್ಡ, ಗಾಡು ಸೇರಿದಂತೆ ಕಾಡಿನಲ್ಲಿರುವಂತೆ ಗಿಡ ಮರಗಳು ಹೆಚ್ಚಾಗಿ ಇರುವುದು ಒಂದಾದ್ರೆ, ದೇವಸ್ಥಾನದ ಹಿಂಭಾಗದಲ್ಲಿಂದ ಮುಂದಕ್ಕೆ ಸಾಗಿದ್ರೆ ಚಿಕ್ಕದಾದ ಚೆಕ್ ಡ್ಯಾಮ್ ಒಂದು ಕಾಣಸಿಗುತ್ತವೆ. ಅಲ್ಲಿಂದ ಮುಂದಕ್ಕೆ ಕೆಲವರು ಚಾರಣ ಮಾಡಲು ಹೋಗ್ತಾರೆ. ಹಾಗೆಯೇ ಬೆಟ್ಟದ ಮೇಲೆಯೂ ಸಹ ಚಾರಣ ಮಾಡಲು ಹೋಗುತ್ತಾರೆ. ಮಳೆಗಾಲದಲ್ಲಿ ಚಾರಣ ಮಾಡುವುದು ಕೊಂಚ ಕಷ್ಟವಾಗಬಹುದು, ಏಕೆಂದ್ರೆ ಮಣ್ಣಿನ ದಾರಿ ಇರುವುದರಿಂದ ಚಾರಣ ಮಾಡಲು ಕಿರಿಕಿರಿ ಇರುತ್ತದೆ, ಅಲ್ಲದೆ ಅಪಾಯವೂ ಹೌದು. ಹಾಗಾಗಿ ಬೇಸಿಗೆ ಕಾಲದಲ್ಲಿ ಸಂಚರಿಸುವುದು ಉತ್ತಮ. ಇನ್ನು ಈ ಬೆಟ್ಟದ ಹಿಂಭಾಗದಲ್ಲಿ ಕೆಲ ಮೈನಿಂಗ್ ಕಂಪನಿಗಳು ಗಣಿಗಾರಿಕೆ ನಡೆಸುತ್ತಿರುವುದರಿಂದ ದೇವಸ್ಥಾನದ ಹಿಂಭಾಗದಲ್ಲಿರುವ ಬೃಹತ್ತಾದ ಬಂಡೆಗಲ್ಲಿನ ಶಿಲಾ ಪದರಗಳು ಕೆಳಬೀಳುತ್ತವೆ ಎಂಬ ಭಯವು ಸ್ಥಳೀಯರಲ್ಲಿದೆ. ಈ ಹಿಂದೆ ಒಮ್ಮೆ ಬಂಡೆ ಬಿದ್ದು ದೇವಸ್ಥಾನ ಹಾಳಾಗಿತ್ತು ಎಂಬ ಕಾರಣಕ್ಕೆ ಇದೀಗ ದೇವಸ್ಥಾನದ ಮುಂಭಾಗದಲ್ಲಿರುವ ಸಮುದಾಯ ಭವನವೊಂದನ್ನ ನಿರ್ಮಾಣ ಮಾಡಲಾಗಿದ್ದು, ಈ ಭವನದ ಮೇಲ್ಭಾಗದಲ್ಲಿ ತಡೆಗೋಡೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಒಂದು ವೇಳೆ ಕಲ್ಲು ಬಂಡೆಗಳು ಕೆಳಕ್ಕೆ ಉರುಳಿದ್ರೂ ಆ ಬಂಡೆಗಳನ್ನ ದೇವಸ್ಥಾನದ ಆವರಣದ ಒಳಕ್ಕೆ ಬಾರದಂತೆ ತಡೆಯಲು ಈ ತಡೆಗೋಡೆಗಳನ್ನ ನಿರ್ಮಾಣ ಮಾಡಲಾಗಿದೆ. ಇನ್ನು ಜಾತ್ರೆಯ ಬಗ್ಗೆ ನೋಡುವುದಾದ್ರೆ, ಯುಗಾದಿ ಹಬ್ಬದಲ್ಲಿ ರಥೋತ್ಸವ ನಡೆಯಲಿದ್ದು, ಉಬ್ಬಲಗಂಡಿ ಸೇರಿದಂತೆ ಸುತ್ತಮುತ್ತಲಿನ ಅನೇಕ ಹಳ್ಳಿಗಳಿಂದ ಜನ ಸೇರುತ್ತಾರೆ. ಅಂತೆಯೇ ಪ್ರತಿ ವರ್ಷದಂತೆ ಈ ವರ್ಷವೂ ಉಬ್ಬಲಗಂಡಿ ವೀರಭದ್ರೇಶ್ವರನ ಜಾತ್ರಾ ಮಹೋತ್ಸವವು ಅದ್ದೂರಿಯಿಂದ ನಡೆಯುತ್ತಿದೆ. ನೀವು ಒಮ್ಮೆ ಭೇಟಿ ಕೊಟ್ಟು ದರ್ಶನ ಪಡೆಯಿರಿ, ಹಾಗೆಯೇ ಒಮ್ಮೆ ಚಾರಣ ಮಾಡಲು ಪ್ರಯತ್ನಿಸಿ. ನೋಡಿದ್ರಲ್ವಾ ವೀಕ್ಷಕರೇ, ನಮ್ಮ ಬಳ್ಳಾರಿ ಜಿಲ್ಲೆಯಲ್ಲಿರುವ ಯಾಣವನ್ನ ಒಮ್ಮೆ ನೋಡಿಬಿಡಿ, ಹಾಗೆಯೇ ಅಲ್ಲಿಯೇ ನೆಲೆ ನಿಂತ ವೀರಭದ್ರೇಶ್ವರನ ದರ್ಶನವನ್ನು ಪಡೆಯಿರಿ.